ಅಪ್ಪ ಏನು ವಿಷಯ? ನೋಡಮ್ಮ, ಮೊದಲು ನಿನ್ನ ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಅಪ್ಪ ಪ್ಲೀಸ್, ಏನಾದರೂ ಇದ್ರೆ ನೇರವಾಗಿ ಹೇಳು. ಈ ಥರ ಮಾತಾಡಿದ್ರೆ ನಂಗೆ ಭಯ ಆಗುತ್ತೆ. ಅದು ನೇರವಾಗಿ ಹೇಳ್ತೀನಮ್ಮ. ಆ ಅಂತರ ನೀವು ಅಂದ್ಕೊಂಡಷ್ಟು ಒಳ್ಳೆಯವಳಲ್ಲಮ್ಮ. ಅಂದ್ರೆ ಅಂದ್ರೆ ಅಂತರ ಕೌಸಲ್ಯನ್ ತಲೆ ಕೆಡಿಸಿ ನಿನ್ನ ಮನೆಯಿಂದ ಆಚೆ ಹಾಕೋ ಪ್ಲಾನ್ ಮಾಡಿದಾಳಮ್ಮ. ಅಪ್ಪ, ನಿಂಗೆ ಈ ವಿಷಯ ಹೆಂಗೆ ಗೊತ್ತು? ಇದೇನಮ್ಮ ಇಷ್ಟು ಸುಲಭವಾಗಿ ತಗೊಂಬಿಟ್ಟೆ? ನಿನಗೆ ಆಶ್ಚರ್ಯ ಆಗ್ಲಿಲ್ವಾ? ನೀನು ಮೊದಲು ಹೇಳಪ್ಪ, ನಾನು ಆಮೇಲೆ ಹೇಳ್ತೀನಿ. ಇಲ್ಲ, ನೀನು ಅವಳನ್ನ ಅಕ್ಕ ಅಕ್ಕ ಅಂತ ಪ್ರೀತಿಯಿಂದ ಕರೆದು ಅವಳು ಹಿಂದೆ ಮುಂದೆನೆ ಓಡಾಡ್ತಾ ಇರ್ತೀಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಮ್ಮ. ಇವತ್ತು ಕೌಸಲ್ಯ ಅವಳ ಜೊತೆ ಮಾತಾಡೋದಕ್ಕೆ ಅಂತ ಕದ್ದು ಬಚ್ಚಿಟ್ಟಿರೋ ಸೆಲ್ ಫೋನ್ ಸಿಕ್ಕಿದಾಗ ನನಗೆಲ್ಲ ವಿಷಯ ಗೊತ್ತಾಯ್ತು. ಅಂತರ ಕೌಸಲ್ಯನ್ ಜೊತೆ ದಿನ ಮಾತಾಡ್ತಾ ಇದ್ದಾಳೆ. ಅವರಿಬ್ರು ನಿನ್ನನ್ನ ಆ ಮನೆಯಿಂದ ಹೊರಗೆ ಹಾಕೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ, ನೀನು ಏಜೆಸರು ಗಂಡ ಹೆಂಡತಿ ಅಂತ ಅವಳಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾಳೆ ಅನ್ಸುತ್ತೆ. ಇನ್ನೇನಾದರೂ ಗಂಡಾಂತರ ಆಗೋ ಮುಂಚೆ ನಿನಗೂ ವಿಷಯ ತಿಳಿದಿರಲಿ ಅಂತ ಫೋನ್ ಮಾಡ್ದೆಮ್ಮ. ಅಪ್ಪ, ಇವಾಗ ನಾನು ನಿಂಗೊಂದು ವಿಷಯ ಹೇಳ್ತೀನಿ. ಇದೆಲ್ಲ ನನಗೆ ಗೊತ್ತು ಅಪ್ಪ. ಏನಮ್ಮ ರೇವತಿ, ಇದೆಲ್ಲ ನನಗೆ ಮೊದಲೇ ಗೊತ್ತು ಅಂತ ಇದ್ದಾಳೆ ನಿಮ್ಮಕ್ಕ? ಅಲ್ಲಮ್ಮ ಲೀಲಾ, ನಿನಗೆಲ್ಲ ಗೊತ್ತಿದ್ರೆ ಏನು ಮಾಡದೆ ಯಾಕಮ್ಮ ಸುಮ್ಮನೆ ಇದೆಯಾ? ಅಪ್ಪ, ಇಲ್ಲಿ ಸುಮಾರು ವಿಷಯಗಳು ನಡೀತಾ ಇದೆ. ಏನು ಅಂತ ಇವಾಗ ಕೇಳಬೇಡ. ನಾನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲ ವಿಷಯನೂ ಸರಿ ಮಾಡಬೇಕು. ಸರಿ ಮಾಡ್ತಾ ಇದ್ದೀನಿ, ಆ ಕೆಲಸದಲ್ಲೇ ಇದ್ದೀನಿ. ಮುಂದೊಂದು ದಿನ ನಿಮಗೆಲ್ಲ ನೀಟಾಗಿ ಹೇಳ್ತೀನಿ. ಸಾರಿ, ಅಂತರ ನನ್ನ ಮನೆಯಿಂದ ಹೊರಗಡೆ ಹಾಕಕ್ಕೆ ಪ್ರಯತ್ನ ಪಡ್ತಾಳೆ ಅಂತ ನನಗೆ ಗೊತ್ತಿತ್ತು. ಆದರೆ ಈ ವಿಷಯಕ್ಕೆ ಅಮ್ಮನ ಉಪಯೋಗಿಸ್ತಾ ಇದ್ದಾಳೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಪ್ಲೀಸ್, ನೀನು ಅಮ್ಮಂಗೇನೋ ಮಾಡಬೇಡ. ಇಲ್ಲಿ ತುಂಬ ವಿಷಯಗಳು ನಡೀತಾ ಇದೆ ಅಪ್ಪ. ಏನಮ್ಮ, ಇಷ್ಟೆಲ್ಲ ಮಾಡಿದ್ರೂ ನಿನ್ನ ತಾಯಿನ ಕ್ಷಮಿಸ್ಬಿಡ್ತೀಯಾ? ಅಪ್ಪ, ನಿನ್ನ ಫೋನ್ನ ಲೌಡ್ ಸ್ಪೀಕರ್ಗೆ ಹಾಕು. ಹಾ, ಹೇಳಮ್ಮ. ಅಮ್ಮ ಪ್ಲೀಸ್, ನೀನು ಹೆದರ್ಕೋಬೇಡ. ನೀನೊಂಥರ ಕಾಟನ್ ಇದ್ದಾಗೆ. ಅದನ್ನ ಬತ್ತಿ ಮಾಡಿ ದೇವ್ರ ಮನೇಲಿ ದೀಪ ಹಚ್ಚಿದ್ರು ಅದು ಉರಿಯುತ್ತೆ. ಅದೇ ಬತ್ತಿಯಿಂದ ಮನೇನೂ ಉರಿಸ್ತೀಯ. ನೀನೇನು ತಪ್ಪು ಮಾಡಿಲ್ಲ ಅಮ್ಮ. ಅಪ್ಪ ಪ್ಲೀಸ್, ನೀನು ಅಮ್ಮಂಗೇನು ಹೇಳಬೇಡ. ಅಮ್ಮ ಒಳ್ಳೆಯವಳು. ಅಮ್ಮ ಏನೇ ತಪ್ಪು ಕೆಲಸ ಮಾಡಿದ್ರು ಅದು ಕೊನೆಗೆ ಒಳ್ಳೇದಾಗೆ ಕನ್ವರ್ಟ್ ಆಗುತ್ತೆ. ಪಾಪ ಅವಳು. ನೀನೇನು ಅವಳಿಗೆ ಭಯಕ್ಕೆ ಹೋಗ್ಬೇಡ, ಆಯ್ತಾ? ಏನಮ್ಮ ಲೀಲಾ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಗೊತ್ತಾದ ಮೇಲೇನು ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾ ಇದೆಯಲ್ಲ. ಬೇರೆ ಯಾವ ಮಗಳಿದ್ದಿದ್ರು ಹೀಗೆ ಹೇಳ್ತಾ ಇರಲಿಲ್ಲ. ಈಗಲಾದರೂ ಗೊತ್ತಾಯ್ತೇನೆ ಕೌಸಲ್ಯ, ನಮ್ಮ ಮಗಳು ಎಂಥವಳು ಅಂತ. ಅಂಥವಳಿಗೆ ಎರಡು ಬಗೆಯ ಹೊರಟಿದ್ಯಲ್ಲೇ, ನಿನಗೆ ಕ್ಷಮೆ ಬೇಕಾ? ಅಕ್ಕ ಅಕ್ಕ, ನೀನು ಆ ಮನೇಲಿದ್ಯಾ? ನಮಗೆಲ್ಲ ಇಲ್ಲೆಷ್ಟು ಭಯ ಆಗ್ತಿದೆ ಗೊತ್ತಾ? ಚುಕ್ಕಿ, ನಾನು ಈ ಮನೇಲಿ ಇರೋದಕ್ಕೆ ಧೈರ್ಯವಾಗಿದ್ದೀನಿ ಕಣೆ. ನನ್ನ ಗಂಡ ನನ್ನ ಜೊತೆಲಿದ್ದಾರೆ. ಏನೋ ಸ್ವಲ್ಪ ತಪ್ಪುಗಳು ನಡೀತಾ ಇದೆ. ಅದನ್ನ ಹೇಗೆ ರಿಪೇರಿ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಮಾಡ್ತೀನಿ. ಆದರೆ ಅಲ್ಲಿವರೆಗೂ ಈ ವಿಷಯನ ನೀನು ಯಾರಿಗೂ ಹೇಳಬಾರ್ದು, ಓಕೆನಾ? ಸರಿಮಾ. ಅಮ್ಮ, ನೀನು ಅಷ್ಟೇ.
ಅಂತರ ಏನಾದರೂ ಫೋನ್ ಮಾಡಿದ್ರೆ ನಾರ್ಮಲ್ ಆಗಿ ಮಾತಾಡು, ಏನೂ ಆಗದೆ ಇರೋ ಹಾಗಿರ್ಬೇಕು. ಓಕೆ? ಇನ್ಮೇಲೆ ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಮ್ಮ. ಅಪ್ಪ, ನಾನು ಹೇಳಿದ ನೆನಪಿರ್ಲಿ, ನಿನ್ನ ಅಮ್ಮಂಗೆ ಏನೂ ಹೇಳಬಾರ್ದು. ಚುಕ್ಕಿ, ನೀನು ನೋಡ್ಕೋ ಇವರಿಬ್ಬರನ್ನ. ಸರಿ ಅಕ್ಕ. ಸರಿ, ಇಡ್ತೀನಿ. ಆಯ್ತಮ್ಮ, ಬಾಯ್. ಗೊತ್ತಾಯ್ತಾ ನಮ್ಮ ಮಗಳು ಎಂಥವಳು ಅಂತ? ಅವಳು ಬಾಳನ್ನೇ ಹಾಳು ಮಾಡಕ್ಕೆ ಹೊರಟಿದ್ಯಲ್ಲ, ನಿನಗೆ ಕ್ಷಮೆ ಬೇಕಾ? ಒಳ್ಳೇದಾಗತ್ತಾ ನಿನಗೆ? ಯಾವಾಗ ಫೋನ್ ಮಾಡಿದ್ರು ಸ್ವಿಚ್ ಆಫು, ನಾಟ್ ರೀಚಬಲ್ಲು, ಆನ್ಸರ್ ಮಾಡಲ್ಲ. ಏನಾಗಿದೆ ದುರ್ಗಾಗೆ? ಅವಳಿಗೊಂದು ಮನೆ ಅಂತಿದೆ, ಆ್ಯಂಡ್ ಶಿ ಈಸ್ ಆನ್ಸರಬಲ್ ಟು ಮೀ ಅನ್ನೋ ಜ್ಞಾನ ಬೇಡ ಅವಳಿಗೆ. ದುರ್ಗಾ, ಈಗ ನೀನು ನನ್ನ ಪೇಷನ್ಸ್ನ ಟೆಸ್ಟ್ ಮಾಡ್ತಾ ಇದೆಯಾ. ನನಗೆ ಗೊತ್ತು ನಿನಗೆ ಜವಾಬ್ದಾರಿಗಳಿದೆ ಅಂತ. ಹಾಗಂತ ಮನೆಯಿಂದ ದೂರ ಉಳಿದು ಮಾಡೋವಂಥದ್ದಲ್ಲ. ಈವನ್ ಇನ್ ದ್ಯಾಟ್ ಕೇಸ್ ಯು ಶುಡ್ ಅಟ್ಲೀಸ್ಟ್ ಕಾಲ್ ಮೀ. And I hope you will take this message seriously. ರಾಮ್, ಹೇಳಮ್ಮ, ಏನಾರ ಹೇಳೋದಿತ್ತಾ? ಅದಕ್ಕೆ ಬಂದೆ. ಏನು ವಿಷಯ? ಅದೇಪ್ಪ, ನೀನು ಈಗ ತಾನೇ ದುರ್ಗಾಗೆ ಮೆಸೇಜ್ ಮಾಡ್ತಿದ್ಯಲ್ಲ, ಅದೇ ವಿಷಯ ಮಾತಾಡೋಣ ಅಂತ ಬಂದೆ. ನಾನು ಅವಳಿಗೆ ಸುಮಾರು ಸತಿ ಫೋನ್ ಮಾಡಿದೆ, ಆದರೆ ರಿಸೀವೇ ಮಾಡ್ತಿಲ್ಲ. ಯಾವಾಗ ನೋಡಿದ್ರೂ ಮೆಸೇಜ್ ಬರ್ತಾ ಇರುತ್ತೆ, ಆಮೇಲೆ ಅಂತ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಅವಳಿಗೆ ಹರ್ಟ್ ಮಾಡಿದಾರಾ, ಅಥವಾ ಈ ಮನೇಲಿ ಅವಳಿಗೆ ಬೇಜಾರಾಗೋವಂಥ ವಿಷಯ ಏನಾದರೂ ನಡೀತಾ? ಅಮ್ಮ, ದುರ್ಗನ್ನ ಈ ಮನೇಲಿ ಹರ್ಟ್ ಮಾಡೋಂಥವ್ರು ಯಾರೂ ಇಲ್ಲ. ಆ್ಯಂಡ್ ಅವಳು ಸಾಕಷ್ಟು ವಿಚಾರದಲ್ಲಿ ನಂತರ ತುಂಬ ಸ್ಟ್ರಿಕ್ಟ್ ಇದ್ದಾಳೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಆ್ಯಂಡ್ ಇನ್ ಕೇಸ್ ಬೇಜಾರಾದರೂ ಶಿ ಇಸ್ ಮೆಚೂರ್ಡ್ ಇನ್ ಜೀವನ ನೋಡಿದ್ದಾಳೆ. ಬೇಜಾರು ಮಾಡ್ಕೊಂಡು ಮನೆಯೆಲ್ಲ ಬಿಟ್ಟು ಹೋಗಲ್ಲ ಮಾಡು. ನೀನು ಹೇಳೋದು ನಿಜ ರಾಮ್, ಆದರೆ ನಾವೊಂದು ಹೆಣ್ಣಾಗಿ ಯೋಚನೆ ಮಾಡಿದೆ, ಆವಾಗ ಹೀಗೆಲ್ಲ ಅನ್ನಿಸ್ತು. ಅದನ್ನೇ ನಿನ್ನ ಹತ್ರ ಹೇಳೋಣ ಅಂತ ಬಂದೆ. ನೋಡೋಣ, ಮೆಸೇಜ್ ಮಾಡಿದ್ದೀನಿ, ಫೋನ್ ಮಾಡ್ಬೋದು. ಲೀಲಾ ಹೇಗಿದ್ದಾಳೆ? ಕಳ್ಳ, ಮನಸ್ಸಲ್ಲಿ ಪ್ರೀತಿ ಇದ್ರೂ ಮರೆ ಮಾಚೋದು ನೋಡು. ಬಿಡ್ತೀನ ನಾನು ನೋಡಿವಾಗ. ಅಯ್ಯೋ, ನಂಗೆ ಲೀಲಾದ್ರೆ ತುಂಬ ಚಿಂತೆ ಆಗ್ಬಿಟ್ಟಿದೆ ಕಣೋ. ಪಾಪ, ಅವಳು ತುಂಬ ಜ್ವರದಲ್ಲಿ ಬಳಲ್ತಾ ಇದ್ದಾಳೆ. ನಾನೇ ನೋಡ್ಕೊಂಬಂದೆ, ಅಷ್ಟು ಜ್ವರ ಇರಲಿಲ್ವಲ್ಲ. ಓ, ನೋಡಿದ್ಯಾ? ಆದರೆ ಈಗೆಲ್ಲ ಬರೋ ಜ್ವರಗಳು ಮೊದಲು ಬರ್ತಿತ್ತಲ್ಲ, ಆ ಥರ ಜ್ವರದ ಥರ ಅಲ್ವಂತೆ. ಈಗ ಜ್ವರಗಳು ಅಪ್ಡೇಟ್ ಆಗಿದೆಯಂತೆ, ಹಾಗಂತ ಟಿವಿಲಿ ತೋರಿಸ್ತಾ ಇದ್ರು. ಅದನ್ನೆಲ್ಲ ನೀನು ನಂಬಕ್ಕೆ ಹೋಗ್ಬೇಡ. ಅರೆ, ನಂಬಕ್ಕೆ ಹೋಗ್ಬೇಡ ಅಂದ್ರೆ ಹೇಗೋ? ಹಾಗಾದ್ರೆ ನಮ್ಮ ಲೀಲಾಗ್ ಜ್ವರ ಬಂದಿರೋದೇ ಸುಳ್ಳ, ಅಥವಾ ನಾನು ಹೇಳ್ತಿರೋದು ಸುಳ್ಳ? ಪಾಪ, ಆ ಮಗು ಎಷ್ಟು ಕೊರಗ್ತಿದೆ ಕಣೋ. ಜ್ವರದ ಮೇಲೆ ಜ್ವರ, ಊಟ ಇಲ್ಲ, ನಿದ್ದೆ ಇಲ್ಲ, ಕಣ್ಣು ಬಿಡೋಕ್ಕೂ ಕಷ್ಟ, ಕಣ್ಣು ಮುಚ್ಚೋಕ್ಕೂ ಕಷ್ಟ. ಚೆನ್ನಾಗೇ ಇರ್ತಾಳೆ, ಇದ್ದಕ್ಕಿದ್ದಾಗೆ ಜ್ವರ ಬಂದ್ಬಿಡುತ್ತೆ. ಪಾಪ ಕಣೋ, ಈ ವಯಸ್ಸಲ್ಲಿ ಅದು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಸೊ ಈಗ ನಿನಗೆ ಅವಳಿಗೆ ಜ್ವರ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆಯಾ? ನನಗೆ ಹಾಗೆ ಅನ್ನಿಸ್ತಾ ಇದೆ. ತೊಂದರೆ ಇಲ್ಲ ಅನ್ಸುತ್ತೆ, ಆದರೆ ಇದ್ದಕ್ಕಿದ್ದಾಗೆ ತೊಂದರೆ ಅನಿಸ್ಬಿಡುತ್ತೆ. ನನಗದೆಲ್ಲ ಹೇಳೋಕ್ಕಾಗಲ್ಲ, ಬೇಕಾದ್ರೆ ನೀನೇ ಹೋಗಿ ನೋಡು. ನೀನು ವರಿ ಮಾಡ್ಕೋಬೇಡ, ನಾನು ಹೋಗಿ ನೋಡ್ತೀನಿ. ಓಹೋ, ಲೀಲಾ ಹುಷಾರಾಗೋ ತನಕ ನೀನೇ ಅವಳನ್ನ ನೋಡ್ಕೋತೀಯಾ? ಹೆಂಡತಿ ಸೇವೆ. ನಾನೊಬ್ಳು ಹೆಂಡತಿ ಅಂತ ಈ ಮನೆಗೆ ಬಂದು ಅರ್ಧ ವರ್ಷನೇ ಕಳೀತಾ ಬಂತು. ನನ್ನ ಮೇಲೆ ಇಲ್ಲದೆ ಇರೋಂಥ ಕೇರು ಅವಳ ಮೇಲೇನೋ ನಿನಗೆ. ಅವಳನ್ನ ನೋಡ್ಕೊಳ್ಳೋ ನೆಪದಲ್ಲಿ ಇವನು ಲೀಲಾಗ ಹತ್ರ ಆದರೆ ತುಂಬಾ ಕಷ್ಟ. ಮೊದಲೇ ಗಂಡ ಹೆಂಡತಿಯವರು, ಇವರಿಬ್ಬರು ಮಧ್ಯೆ ಸ್ಪಾರ್ಕ್ ಆಗಿ ಮತ್ತೆ ಏನಾದರೂ ಲವ್ ಶುರು ಆಗ್ಬಿಟ್ರೆ
ನನ್ನ ಮಗನಿಗೆ ಭಗವಂತ ಈಗ ಬುದ್ಧಿ ಕೊಟ್ಟ ಅಂತ ಕಾಣಿಸುತ್ತೆ. ಅಲ್ಲ ದೇವ್ರೆ, ಕೊಡೋದು ಕೊಟ್ಟೆ, ಲೀಲಾನೇ ಬೇಕು ನನಗೆ ಮತ್ತಾರು ಬೇಡ ಅಂತ ಹೇಳೋ ಬುದ್ಧಿ ಕೊಡಬಾರ್ದಾ? ಕೊಡಬಾರ್ದ ಏನೋ, ಕೊಡಬೇಕು, ಕೊಡು. ಪ್ರಾರ್ಥನಾ, ಹುತ್ತದಲ್ಲಿ ಹಾವಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ಅಂದರೂ ನಮ್ಮ ಜನ ಹೋಗಿ ಕೈ ಮುಗಿತಾರೆ. ಯಾಕೆ ಅಂದರೆ ನಮ್ಮ ಜನ ಒಂದ್ಸತಿ ಮನಸ್ಸಿಗೆ ಹಚ್ಕೊಂಡ್ರೆ ಅಷ್ಟು ಈಸಿಯಾಗಿ ನಂಬ್ತಾರೆ. ಆ ನಂಬಿಕೆನೇ ನಮ್ಮನ್ನು ಉಳಿಸೋದು ಕಣೆ. ಆದರೆ ನೀನು ಆ ನಂಬಿಕೆ ಇಟ್ಕೊಂಡು ನಮ್ಮ ಜೊತೆ ಆಟ ಆಡ್ಬಿಟ್ಟೆ. ನೀನು ಎಡವ್ದೆ, ಆದರೆ ಬಂದು ನಮ್ಮ ಅಂಗಳದಲ್ಲಿ ಜಾರು ಬಿದ್ಯಲ್ಲ, ಅದೇ ನೀನು ಮಾಡಿದ ದೊಡ್ಡ ತಪ್ಪು. ಇದ್ರ ಜೊತೆಗೆ ನಮ್ಮ ಅಮ್ಮನ ಸೇರಿಸ್ಕೊಂಡು ಅವ್ರನ್ನೂ ಉಪಯೋಗಿಸ್ಕೊಂಡ್ಯಲ್ಲ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಆದರೆ ಅದೇ ಬಾಣನ ವಾಪಸ್ ನಿನಗೆ ತಿರುಗಿಬಿಡ್ತೀನಿ. ನನಗೆ ಗುರಿ ಇಡಕ್ಕೆ ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ನನ್ನ ಗುರಿ ತಪ್ಪಾಗತ್ತೆ ಅಂತ ಮಾತ್ರ ಅನ್ಕೋಬೇಡ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಗುರಿ ಇಡಕ್ಕೆ ಬರೋರು ಒಂದ್ಸತಿಗೆ ಒಂದೇ ಬಾಣ ಬಿಡ್ತಾರೆ, ಆದರೆ ನಾನು 10 ಬಾಣನೂ ಒಂದೇ ಸತಿ ಒಂದೇ ಕಡೆ ಬಿಡ್ತೀನಿ. ಯಾರಿಗುಂಟು ಯಾರಿಗಿಲ್ಲ. ಆ 10 ಬಾಣದಲ್ಲಿ 3 ಬಾಣ ಆದರೂ ನಾಟುತ್ತೆ. ಲೀಲಾ, ನೀನು ಇಲ್ಲಿದ್ಯಾ? ನಾನು ನಿನಗೋಸ್ಕರ ಮನೆಯೆಲ್ಲ ಹುಡುಕ್ಬಿಟ್ಟೆ ಗೊತ್ತಾ? ಇಲ್ಲೇ ಇದೀನಕ್ಕ, ಕೂತ್ಕೊಳ್ಳಿ. ಅಲೆಲೆಲೆಲೆ ಕಳ್ಳಿ, ಏನು ನಾಟಕ ಮಾಡ್ಕೊಂಡು ಬರ್ತಿದ್ಯಾ ಪ್ರಾರ್ಥನಾ? ಈ ಮನೆಗೆ ರಾಣಿ ಆಗಬೇಕು ಅಂತ ಬಂದಿರೋ ನಿನಗೆ ಡೌರಾಣಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ನಾನು ಪ್ರೂವ್ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಲೀಲಾ ಅಭಿರಾಮ್ ಜಯಶಂಕರ್ ಅಲ್ಲ. ಅಕ್ಕ, ಯಾಕೆ ಗಾಬರಿ ಆಗಿದ್ದೀರಾ? ಲೀಲಾ, ನಿಂಗೆ ಹುಷಾರಿಲ್ಲದೆ ತಲೆ ಸುತ್ತ ಬಿದ್ದೆ ಅಂತ ವಿಷಯ ಗೊತ್ತಾಯ್ತು. ನನಗಂತೂ ಕೈ ಕಾಲೇ ಓಡಲಿಲ್ಲ ಗೊತ್ತಾ? ಅದಕ್ಕೆ ಓಡೋಡ್ ಬಂದೆ. ಯಾಕೆ ತಲೆ ಸುತ್ತ ಬಿದ್ದೆ? ಈಗ ಹೇಗಿದ್ಯಾ? ಪರ್ಫಾರ್ಮೆನ್ಸು ಅಬ್ಬಬ್ಬಬ್ಬಾ, ಬೆಂಕಿ ಪರ್ಫಾರ್ಮೆನ್ಸ್ ಕಣೆ ನಿಂದು. ಏನೂ ಗೊತ್ತಿಲ್ಲ ಅಕ್ಕ, ಇದ್ದಕ್ಕಿದ್ದಾಗೆ ಚಳಿ ಆದಂಗಾಯ್ತು. ಆಮೇಲೆ ನೋಡಿದ್ರೆ ಜ್ವರ ಬಂದ್ಬಿಟ್ಟಿದೆ. ಅಯ್ಯಯ್ಯೋ, ಜ್ವರನಾ? ಮೊದಲು ಆಸ್ಪತ್ರೆಗೆ ಹೋಗೋಣ ಬಾ. ಬೇಡ ಅಕ್ಕ, ನೀವ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ನನ್ನ ಪಾಲಿಗೆ ಅವ್ರು ಇದಾರಲ್ಲ. ಅವರಾ? ಯಾರು? ಅವರು ಅಂದರೆ ಅದೇ ಅಕ್ಕ, AJ ಸರ್. ಅಭಿನಾ? ಅಭಿ ಯಾಕೆ ನಿನ್ನ ಪಾಲಿಗಿರ್ಬೇಕು? ಅಂದರೆ ನಾನು ಬಿದ್ದಾಗ ಅವ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ಅಕ್ಕ? ನನ್ನ ಪುಟ್ಟ ಮಗು ಥರ ನೋಡ್ಕೊಂಡ್ರು. ನೀವೇನು ಯೋಚನೆ ಮಾಡಬೇಡಿ, ಅವ್ರು ನನ್ನ ಪಾಲಿಗೆ ನನ್ನ ಅಮ್ಮ ಇದ್ದಾಗೆ. ನನಗೆ ನಮ್ಮ ಅಮ್ಮನೇ ನೆನಪಾಗೋಯ್ತು ಗೊತ್ತಾ? ನನ್ನ ಮುಂದೆನೇ ಇಂಥ ಮಾತೆಲ್ಲ ಆಡ್ತಿದ್ಯಲ್ಲೇ. ನಿನಗೆ ಸಲ್ಗೆ ಕೊಟ್ಟಿದ್ದೀನಿ ಅಂತ ತಲೆ ಮೇಲೆ ಹತ್ಕೊಂಡು ಬರ್ತೀಯ. ಬೇಡ, ಒಳ್ಳೇದಲ್ಲ ಇದು. ಏನಮ್ಮ ಲೀಲಾ, ಅಭಿಗೆ ಅವನದೇ ಆದಂಥ ಕೆಲಸ ಇರುತ್ತೆ. ಅವನಿಗೆ ದೊಡ್ಡ ದೊಡ್ಡ ಜವಾಬ್ದಾರಿ ಇದೆ. ಅವನು ಯಾಕೆ? ನಾನೇ ಇದ್ದೀನಲ್ಲ, ನಾನು ನೋಡ್ಕೋತೀನಿ. ನೀವಾ? ಬೇಡ ಅಕ್ಕ. ಉರ್ಕೋತಿದ್ಯಾ? ಉರ್ಕೋ. ಇಷ್ಟೇ ಅಲ್ಲ, ಇನ್ನೂ ತುಂಬ ಬಾಕಿ ಇದೆ. ಬರೀ ಉರ್ಸೋದಲ್ಲ, ಸೀಮೆ ಎಣ್ಣೆ ಹಾಕಿ ಉರ್ಸೋ ಥರನೇ ಮಾಡ್ತೀನಿ. ನನ್ನ ಗಂಡನ ಮುಂದೆನೇ ಹೆಂಡತಿ ಆಗೋ ನಾಟಕ ಮಾಡ್ತಿದ್ಯಲ್ಲ, ನೀನನ್ನು ಬಿಟ್ಬಿಡ್ತೀನಾ? ಯಾಕ್ಲಿಲ್ಲ? ಈ ಅಂತರ ಹಾಕನ ಮೇಲೆ ನಿನಗೆ ಪ್ರೀತಿ ಇಲ್ವಾ? ಅದು ಹಾಗಲ್ಲ ಅಕ್ಕ. ನಾನು ಆ್ಯಕ್ಚುಲಿ ವಿಷಯನ ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ನೀವೇ ಬಂದು ಕೇಳ್ತಾ ಇದ್ದೀರಾ. AJ ಸರ್ ಕೈಯಲ್ಲಿ ಒಂಥರ ಜಾದು ಇದೆ ಅಕ್ಕ. ನನಗೆ ಚಳಿ ಜ್ವರ ಬಂದಿತ್ತಲ್ಲ, ಅವ್ರು ನನ್ನ ಟಚ್ ಮಾಡಿದ್ರು ಅಷ್ಟೇ, ನನ್ನ ಚಳಿ ಜ್ವರ ಎಲ್ಲ ಮಾಯ ಆಗೋಯ್ತು. ನನಗಂತೂ ಆಶ್ಚರ್ಯ ಆಗೋಯ್ತು. ರಿಯಲಿ ಅಕ್ಕ, ಅವರು ಜಾದುಗಾರನೇ. ಅಬ್ಬಬ್ಬಾ, ಅವ್ರ ಕೈಯಲ್ಲಿ ಏನೋ ಒಂಥರ ಪವರ್ ಇದೆ ಅಕ್ಕ. ರಿಯಲಿ ಹೀಸ್ ಗ್ರೇಟ್. ಅವರೊಬ್ಬರಿದ್ರೆ ನಾನು ಚೆನ್ನಾಗಿರ್ತೀನಿ ಅಕ್ಕ. ನೀವೆಲ್ಲ ನಂಗೆ ಯಾರು ಬೇಡ. ಹೌದು ಲೀಲಾ, ನೀನು ಹೇಳ್ತಿರೋದು ಕರೆಕ್ಟೇ. ಅಭಿ ಒಂಥರ ಜಾದೂಗಾರನೇ. ಯಾಕೆ ಹೇಳು? ಎಷ್ಟೇ ಆಗಲಿ ನನ್ನ ಗಂಡ ಅಲ್ವಾ? ಅಲ್ಲ
ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ಇರ್ತೀರಾ? ನೋಡಿದ್ರ ನಂಗೆ ಹುಷಾರಿಲ್ಲ ಅಂದ್ರೂ ಇಷ್ಟೊಂದು ಜೋಕ್ ಮಾಡೋಷ್ಟು ನನ್ನ ಉತ್ಸಾಹ ಬಂದಿದೆ ಅಂದ್ರೆ ಇದಕ್ಕೆಲ್ಲ ಅವರೇ ಕಾರಣ. ಲೀಲಾ, ನೋಡಿ ಅಕ್ಕ, ಅವರೇ ಬಂದ್ರು. ಸರ್, ನಿಮ್ಗೆ 100 ವರ್ಷ ಆಯಸ್ಸು. ನನಗ 100 ವರ್ಷ ಇದ್ದ ನಾನು ಏನು ಮಾಡಲಿಲ್ಲ. ನೀವು ಒಬ್ರು ಇರಿ ಸರ್, ಎಲ್ಲ ಚೆನ್ನಾಗಿರುತ್ತೆ. ನೀವು ಒಬ್ರಿದ್ರೆ ಜಗತ್ತೇ ಬೇಡ ಅಂತ ಅನ್ಸುತ್ತೆ. ನೋಡವಿ, ಆಗ್ಲಿಂದ ಹೀಗೆ ನಿನ್ನ ಗುಣಗಾನನೇ ಮಾಡ್ತಿದ್ದಾಳೆ. ನಿನ್ನ ಕೈಯಲ್ಲಿ ಜಾದೂ ಇದೆ ಅಂತೆಲ್ಲ ಹೇಳ್ತಿದ್ದಾಳೆ. ಅದಕ್ಕೆ ನಾನು ಹೇಳ್ತಿದ್ದೆ, ಎಷ್ಟೇ ಆಗಲಿ ಅಭಿ ನನ್ನ ಗಂಡ ಅಲ್ವಾ ಅಂತ. ಆದ್ರೆ ನನಗೆ ಇವರೇ ಇಲ್ಲ, ನಮ್ಮ ಯಜಮಾನ್ರು. ಅಂದ್ರೆ ಏನು ಹೇಳ್ತಿದ್ಯಾ? ಅಂದ್ರೆ ಮನೆ ಯಜಮಾನ್ರು ಅಂತ ಹೇಳಕ್ ಬಂದೆ ಅಕ್ಕ. ಮನೆಗೆ ಯಜಮಾನ್ರು ಅಂದಮೇಲೆ ನಮಗೆಲ್ಲ ಯಜಮಾನ್ರು ಅಲ್ವಾ? ಏನಿವೆ ಇಲ್ಲ, ಇವಾಗ ಹೇಗಿದೆ? ಹುಷಾರಿದೆಯಾ ತಾನೆ? ಅದನ್ನೇ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ಹೇಳೋದು ಸರ್, ಸ್ವಲ್ಪ ಜ್ವರ ಇದೆ ಅಂತ ಅನಿಸ್ತಿದೆ. ನಂಗೆ ಸುಸ್ತು ಆಗ್ತಿದೆ. ಲೀಲಾ, ಈಗ ತಾನೇ ನನ್ನ ಹತ್ರ ಜೋಕ್ ಮಾಡಿಕೊಂಡು ನಾನು ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ ಅಂತೆಲ್ಲ ಹೇಳಿದೆ. ಏನು ಹೇಳ್ತಿದ್ಯಾ ಅಂತ? ಲೀಲಾ ಯಾವತ್ತಾದ್ರೂ ನೋವು ಹೇಳ್ಕೊತಾಳ? ಆ ಗುಣನೇ ಇಲ್ಲ ಅವಳಲ್ಲಿ. ಏನೇ ನೋವಿರಲಿ, ಸಂಕಟ ಇರಲಿ, ತನ್ನಲ್ಲೇ ಇಟ್ಕೋತಾಳೆ, ಬೇರೆಯವ್ರಿಗೆ ಖುಷಿ ಕೊಡ್ತಾಳೆ. ಆದರೆ ಅವಳ ಫೀಲಿಂಗ್ಸ್ನ ಅವಳು ಶೇರೇ ಮಾಡ್ಕೊಳ್ಳಲ್ಲ. ಅವಳೆಷ್ಟೇ ಇದ್ದರೂ ಖುಷಿ ಹಂಚೋ ಮಗು ಮನಸ್ಸಿರೋ ಹೆಣ್ಣು. ನೋವನ್ನು ಯಾವತ್ತೂ ಹಂಚ್ಕೊಡಲ್ಲ. ಟ್ರ್ಯಾಕು ಯಾಕೋ ಬೇರೆ ಥರನೇ ಹೋಗ್ತಿದ್ಯಲ್ಲ ಪ್ರಾರ್ಥನಾ. ಈಗ ನೀನು ಸುಮ್ಮನಿದ್ರೆ ಕೆಟ್ಟೆ ಕಣೆ. ಏನಾದರೂ ಮಾಡು ಮಾಡು, ಅವರಿಬ್ರು ದೂರ ಇರೋ ಹಾಗೆ ಏನಾದರೂ ಪ್ಲ್ಯಾನ್ ಮಾಡು. ಅಭಿ, ಒಂದು ಕೆಲಸ ಮಾಡೋಣವಾ? ಲೀಲಾ ಪಾಪ ಯಾವಾಗಲೂ ಸುಸ್ತು, ಹುಷಾರಿಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಇವಳನ್ನ ನೋಡ್ಕೊಳ್ಳೋದಕ್ಕೆ ಅವ್ರ ತಾಯಿನ ಕರೆಸ್ಬಿಡೋಣವಾ? ಏನ? ಲೀಲಾ ಅವರಮ್ಮನ ನಮ್ಮನೆ ಕರ್ಸದ? ಅಕ್ಕ, ಅದೆಲ್ಲ ಯಾಕಕ್ಕ? ಅರೆ, ತಪ್ಪೇನಿದೆ ಲೀಲಾ. ಯಾವುದೇ ಮಗಳಿಗಾಗಲಿ ತಾಯಿ ಆರೈಕೆ ಮುಂದೆ ಯಾವ ಟ್ರೀಟ್ಮೆಂಟು ಇಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಕೌಸಲ್ಯ ಆಂಟಿ ಮನೆಗೆ ಬಂದರೆ 24 ಗಂಟೆ ಲೀಲಾ ಪಕ್ಕ ಇದ್ದು ಅವಳು ಆರೈಕೆ ಮಾಡ್ತಾರೆ ಅಲ್ವಾ ಲೀಲಾ? ನೋ, ನಾನಿರುವಾಗ ಲೀಲಾ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಈಗ ಅವಳಿಗೆ ಹುಷಾರಿಲ್ಲದೆ ಇದ್ದಾಗ ಅವಳನ್ನು ನೆಗ್ಲೆಕ್ಟ್ ಮಾಡಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ಕಾಗತ್ತ? ನೋವೇ, ಲೀಲಾ ನಾನು ನೋಡ್ಕೋತೀನಿ. ಲೀಲಾ, ಯು ಡೋಂಟ್ ವರಿ, ನಿನಗೆ ನಾನಿದ್ದೀನಿ. ಸರ್, ಈ ಮಾತು ನನಗೆ 40% ಹುಷಾರು ಮಾಡ್ತು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋದೇನಿದೆ? ನೀನು ಚೆನ್ನಾಗಿರ್ಬೇಕಷ್ಟೇ. ಇವ್ರ ತಾಯಿಗಿಂತ ಲೀಲನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯು ಡೋಂಟ್ ವರಿ ಅಂತ. ಓಹೋ, ಹಾಗಿದ್ರೆ ಓಕೆ. ನಾನು ಲೀಲಂಗೆಲ್ಲಿ ತೊಂದರೆ ಆಗುತ್ತೋ ಅಂತ ಹಾಗೆ ಹೇಳಿದೆ ಅಷ್ಟೆ. ಪರವಾಗಿಲ್ಲ ಅಕ್ಕ, ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಥರ ಅಕ್ಕ ಯಾರಿಗೂ ಸಿಗಬಾರ್ದು. ಯಾರಿಗೂ ಸಿಗಬಾರ್ದು ಅಂದರೆ? ಹೌದು,
ಅಂತರ ಹಾಕೊಂಡ ಮೇಲೆ ನಂಗೆ ತುಂಬ ಪಾಸಿಟಿವ್ನೆಸ್ ಅಪ್ಪ. ನಾನು ಇವ್ರನ್ನ ಯಾರಿಗೂ ಕೊಡಲ್ಲ, ನನಗೆ ಮಾತ್ರ ಸಿಗಬೇಕು. ಗುಡ್ ಲೀಲಾ, ಇದೇ ಸ್ಪಿರಿಟ್ ಇರಲಿ. ನೀನು ಈ ಥರನೇ ಇದ್ರೆ ಬೇಗ ಹುಷಾರಾಗ್ತೀಯ. ಏನೇ ಬೇಕಾದರೂ ಕಾಲ್ ಮಾಡು. ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಐ ಲವ್ ಯು ಅಕ್ಕ. ಬೆಂಕಿ ಬಿತ್ತು ನಿನ್ನ ಪ್ರೀತಿಗೆ. ನನ್ನ ಮುಂದೆನೇ ಆ ಲೀಲಾನ ಹೊಗಳಿ ಹೋಗ್ತೀಯಾ?